ವಿದ್ಯಾರ್ಥಿಗಳೇ, ನನ್ನ ಹೆಸರು ನಾಗರಾಜ HP ಅಂತೇಳಿ. ನಾನು ಸಿರಿಗೆರೆ ಬಿ ಲಿಂಗಯ್ಯ ವಸತಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ಸಮಾಜ ವಿಜ್ಞಾನದ ಒಂದು ಪ್ರಮುಖ ಭಾಗವಾಗಿರ್ತಕ್ಕಂತಹ ಇತಿಹಾಸ, ಈ ಇತಿಹಾಸದಲ್ಲಿ ಆಧಾರಗಳು ಅನ್ನುವ ಒಂದು ಅಧ್ಯಾಯದ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಸೊ ಈ ಅಧ್ಯಾಯದಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ, ಆಧಾರದ ವಿಧಗಳ ಬಗ್ಗೆ, ಹಾಗೆ ಪ್ರಾಕ್ತನ ಆಧಾರಗಳ ಅರ್ಥ, ಪ್ರಾಮುಖ್ಯತೆ, ಶಾಸನದ ಬಗ್ಗೆ ಅರಿವು, ಹಾಗೆ ಮೌಖಿಕ ಆಧಾರಗಳು ಇತಿಹಾಸದ ಅಧ್ಯಯನಕ್ಕೆ ಹೇಗೆ ಪೂರಕವಾಗಿವೆ ಅನ್ನುವ ಅಂಶಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬೇಕು. ಓಕೆ, ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇತಿಹಾಸ ಎಂದ ತಕ್ಷಣ ನಮಗೆಲ್ಲರಿಗೂ ನಮ್ಮ ಎಲ್ಲರ ತಲೆಯಲ್ಲಿ ಬರಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇಂದಿನ ಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಮನುಷ್ಯನನ್ನ ನೋಡ್ತಾ ಇದ್ದೀರಾ ನೋಡಿ, ನಾವು ಇರುವಂತಹ ರೂಪನೇ ಬೇರೆ, ಈ ಮನುಷ್ಯ ಇರುವಂತಹ ರೂಪನೇ ಬೇರೆ, ಹೌದಾ? ಸೊ ಹಾಗೇನೆ ಇಲ್ಲೇ ನೋಡ್ತಾ ಇದ್ವಿ, ಇನ್ನೊಂದು ತಾಮ್ರಪತ್ರ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ, ಹೌದಾ? ಸೊ ಈ ತಾಮ್ರಪತ್ರದಲ್ಲಿ ಏನೋ ಬರೆದಿರೋ ರೀತಿ ಕಾಣುತ್ತೆ, ಹೌದಾ? ಸೊ ಹಾಗೆ ಇಲ್ಲೂ ಕೂಡ ಅನೇಕ ಮಡಿಕೆಗಳು, ಕುಡಿಕೆಗಳು ಕಾಣಿಸ್ತಾ ಇದೆ. ಹಾಗೆಯೇ ಕಲ್ಲಿನಲ್ಲಿ ಬರೆದಿರುವಂತಹ ಯಾವುದೋ ಬರಹಗಳನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಯಾವುದೋ ಒಂದು ಪುಸ್ತಕದಲ್ಲಿ ಬರವಣಿಗೆ ಇರುವುದನ್ನ ನೋಡ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ತಾಮ್ರದ ಪತ್ರಗಳಿದ್ದಾವೆ. ಸೊ ಇದರಲ್ಲೂ ಕೂಡ ಹಸ್ತಲಿಪಿಗಳು ಅಂತ ಹೇಳಿ ಕರಿತೀವಿ. ಇದರಲ್ಲೆಲ್ಲ ಬರೆದಿರೋದು ನೋಡ್ತೀವಿ. ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ? ಸೊ ಇವೆಲ್ಲವುಗಳು ಇಂದಿನ ಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳನ್ನ ಆಗಿನ ಕಾಲದಲ್ಲಿಯೇ ಬೇರೆ ಬೇರೆ ರೂಪದಲ್ಲಿ ಬರೆದಿರೋದನ್ನ ನಾವು ನೋಡ್ತೇವೆ, ಹೌದಾ? ಸೊ ಈ ಬರಹಗಳ ಆಧಾರದ ಮೇಲೆ ನಾವು ಈ ಹಿಂದೆ ಅಂದ್ರೆ ಇತಿಹಾಸದಲ್ಲಿ ಗತಿಸಿ ಹೋದ ಕಾಲದಲ್ಲಿ ಯಾವೆಲ್ಲ ಘಟನೆಗಳು ನಡೆದವು ಅನ್ನೋದನ್ನ ನಾವು ಅಧ್ಯಯನ ಮಾಡುವುದೇ ಇತಿಹಾಸ. ಓಕೆ, ಹಾಗಾದ್ರೆ ಇತಿಹಾಸಕಾರ ಅನ್ನೋ ಅವನ ಕೆಲಸ ಸಾಮಾನ್ಯವಾದದ್ದಲ್ಲ, ಅದು ಒಂದು ನ್ಯಾಯವಾದಿ ಇದ್ದಂತೆ. ಅಂದ್ರೆ ಸಂಪೂರ್ಣವಾಗಿ ಒಂದು ವಿಷಯವನ್ನ ತಿಳಿಸಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತಿಳಿಸಬೇಕಾಗತ್ತೆ, ಹೌದಾ? ಅದಕ್ಕೋಸ್ಕರ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ ಅಂತ ಹೇಳಿ ಕರಿತೀವಿ. ನ್ಯಾಯವಾದಿಗಳು ಒಂದು ಪ್ರಕರಣಕ್ಕೆ, ನಾವು ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಯಾವ ರೀತಿ ಈ ವಿಚಾರಣೆಗಳು ನಡೀತಾವೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಇದೆ ನಮಗೆ, ಹೌದಾ? ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರಣೆಯನ್ನು ತೆಗೆದುಕೊಂಡ್ರೆ ನ್ಯಾಯಾಧೀಶರಾದವರು ಸಾಕ್ಷಿಗಳನ್ನ ನೋಡ್ತಾರೆ, ಅದಕ್ಕೆ ಪುರಾವೆಗಳನ್ನ ಸಂಗ್ರಹಿಸ್ತಾರೆ, ಹೌದಾ? ಆ ಎಲ್ಲ ಸಂಗ್ರಹಿಸಿದಂತಹ ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆ ವಾದಗಳನ್ನ ಮಂಡಿಸ್ತಾರೆ. ಅದೇ ರೀತಿ ಇತಿಹಾಸಕಾರನಾದವನು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನ ವಿವರಿಸಿ ವಿಶ್ಲೇಷಿಸ್ತಾ ಹೋಗ್ತಾನೆ. ಹಾಗೆ ನೋಡಿ, ನಮಗೆ ಮೊದಲನೇದಾಗಿ ಹಾಗಾದ್ರೆ ಆಧಾರಗಳು ಅಂದ್ರೆ ಏನು, ಅದರ ಅರ್ಥ ಬೇಕಾಗಿದೆ ನಮಗೀಗ. ಸೊ ಹೌದಾ, ನೀವು ಈ ಪಿಕ್ಚರ್ ನಲ್ಲಿ ನೋಡ್ತಾ ಇದ್ದೀರಾ, ಹೌದಾ? ಸೊ ಇದು ಏನಾಗುತ್ತೆ ನಿಮ್ಗೆ ಯಾರಿಗಾದ್ರೂ ಕೂಡ ಗೊತ್ತಾಗುತ್ತೆ ಇದೇನಾದ್ರು? ಎಸ್, ವೆರಿ ಗುಡ್, ಚೀನಾದ ಗೋಡೆ ಅದು, ಹೌದಾ? ಸೊ ಇದರಲ್ಲಿ ಏನಾಗ್ತವೇನು, ಇವು ಆಭರಣಗಳು. ಸೊ ಹಾಗಾದ್ರೆ ಯಾವ ಆಭರಣಗಳು? ನಾವು ದಾವಣಗೆರೆ ಗುಂಡಿಪೇಟೆಯಲ್ಲಿ ದೊರೆತಕ್ಕಂತಹ ಯಾವುದೇ ಆಭರಣದ ಅಂಗಡಿಗಳಲ್ಲಿ ಇರುವಂತಹ ಆಭರಣಗಳಲ್ಲ, ಇದು ನಮ್ಮ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಹರಪ್ಪ ಮತ್ತು ಮಹೇಂಜೋದಾರೋ ನಾಗರಿಕತೆಯ ಸಂದರ್ಭದಲ್ಲಿ ಅವಶೇಷಗಳಾಗಿ ನಮಗೆ ಸಿಕ್ಕಂತಹ ಕೆಲವು ಆಭರಣಗಳು. ಅದೇ ರೀತಿ ಇವು ಕೂಡ ನಾವು ಬೇರೆ ಬೇರೆ ಚಿತ್ರಗಳನ್ನು ನಾವು ನೋಡುತ್ತೇವೆ, ಅಥವಾ ಅಂದ್ರೆ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಆಗಿನ ಕಾಲದಲ್ಲಿ ಬಳಸಿಕೊಂಡಿದ್ದಂತಹ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನು ನಾವು ಆಕರಗಳು ಅಂತೇಳಿ ಇತಿಹಾಸಕಾರರು ಕರೀತಾರೆ. ಹಾಗಾದ್ರೆ ಆಕರಗಳು ಅಂದ್ರೆ ಏನು ಅನ್ನೋದನ್ನು ನಾವು ಇದುವರೆಗೆ ತಿಳ್ಕೊಂಡ್ವಿ. ಓಕೆ, ಇನ್ನ ಆದ್ದರಿಂದ ಹಿಂದಿನವರು ಬಳಸಿ ಬಿಟ್ಟು ಹೋಗಿರುವಂತಹ ನಾವು ವ್ಯವಸಾಯದ ಪರಿಕರಗಳು, ಮತ್ತೆ ನಾವು ಸಾಮಾನ್ಯವಾಗಿ ಅನೇಕ ಸ್ಮಾರಕಗಳು ಇರುವಂತಹ ಸ್ಥಳಗಳಿಗೆ ಹೋಗಿರ್ತೀವಿ. ಉದಾಹರಣೆಗೆ ಹಂಪಿಗೆ ಹೋಗಿದ್ದೀವಿ, ಹೌದಾ? ಬೇಲೂರಿಗೆ ಹೋಗಿದ್ದೀವಿ, ಹಳೇಬೀಡು ಹೋಗಿದ್ದೀವಿ, ಹೌದಾ? ಸೊ ಈ ಅಲ್ಲೆಲ್ಲ ನಾವು ಏನನ್ನ ಕಾಣ್ತೀವಿ? ಅನೇಕ ಧಾರ್ಮಿಕ ಕಟ್ಟಡಗಳನ್ನ ಕಾಣ್ತೀವಿ, ಅರಮನೆಗಳನ್ನ ಕಾಣ್ತೀವಿ, ಕೋಟೆಗಳನ್ನ ನೋಡ್ತೀವಿ, ಕೊತ್ತಲಗಳನ್ನ ನೋಡ್ತೀವಿ. ಅಲ್ಲಿ
ಅಲ್ಲಿರುವಂತಹ ಕೆಲವು ಶಾಸನಗಳು, ನಾಣ್ಯಗಳು, ಆಯುಧಗಳು ಇವೆಲ್ಲವುಗಳನ್ನ ನಾವು ಇತಿಹಾಸದ ಅಂಕಣಗಳು ಅಂತ ಹೇಳಿ ಪರಿಗಣಿಸಿ ಇತಿಹಾಸವನ್ನ ಬರೀಲಿಕ್ಕೆ, ಇತಿಹಾಸವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಇವನ್ನೆಲ್ಲ ಉಪಯೋಗಿಸ್ತೇವೆ. ಹಾಗಾದ್ರೆ ಈ ಆ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳಾಗಿವೆ. ನೋಡ್ರಿ, ಒಂದು ಇತಿಹಾಸದ ರಚನೆ ಆಗಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು, ಯಾವುದೇ ವಿಚಾರಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಈ ತರ ಇತ್ತು ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ, ಹೌದಾ? ಸೊ ಆಧಾರಗಳನ್ನೆಲ್ಲ ಸಂಗ್ರಹಿಸಿ, ಆ ಸಾಕ್ಷಿಗಳನ್ನ, ಆಧಾರಗಳನ್ನ ಸಂಗ್ರಹಿಸಿದ ನಂತರ ಅವನು ಏನ್ ಮಾಡ್ತಾನೆ, ಆ ಲಿಖಿತ ಸ್ವರೂಪದ ದಾಖಲೆಗಳ ಆಧಾರದ ಮೇಲೆ, ಕೃತಿಗಳ ಆಧಾರದ ಮೇಲೆ ಅವನು ಒಂದು ಇತಿಹಾಸವನ್ನ ರಚನೆ ಮಾಡ್ತಾನೆ. ಇತಿಹಾಸ ರಚನೆಗೆ ಬೇಕಾಗುವಂತಹ ಈ ಮೂಲ ಸಾಮಗ್ರಿಗಳು ಅಂತ ಏನು ಕರಿತೀವಲ್ಲ, ಯಾವುವು ಆಧಾರಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಬರವಣಿಗೆಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ನಾವು ಇತಿಹಾಸ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನ ನಾವು ಈ ಆಧಾರಗಳು ಅಂತ ಹೇಳಿ ಕರೀತೇವೆ. ಸೊ ಈ ಆಧಾರಗಳನ್ನ ನಾವು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ. ಅಂದ್ರೆ ಇತಿಹಾಸದ ಅಧ್ಯಯನಕ್ಕೆ ಬೇಕಾದಂತಹ ಆಧಾರಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಅದರಲ್ಲಿ ಸಾಹಿತ್ಯಕ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಮೊದಲನೇದಾಗಿ ನಾವು ಸಾಹಿತ್ಯ ಆಧಾರಗಳನ್ನು ನೋಡೋದಾದ್ರೆ ಅದರಲ್ಲಿ ನಾವು ಮತ್ತೆ ಎರಡು ರೀತಿಯ ಆಧಾರಗಳನ್ನು ನೋಡ್ತೇವೆ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಹಾಗಾದ್ರೆ ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನಾವು ಎರಡು ಭಾಗಗಳನ್ನು ನೋಡ್ತೇವೆ. ಒಂದು ವಿದೇಶಿ ಸಾಹಿತ್ಯ, ಇನ್ನೊಂದು ದೇಶಿ ಸಾಹಿತ್ಯ. ಅಂದ್ರೆ ನಾವಿಲ್ಲಿ ಮೊದಲು ನಮಗೇನ್ ತಿಳ್ಕೊಳ್ಬೇಕು, ವಿದೇಶಿ ಸಾಹಿತ್ಯ ಅಂದ್ರೆ ಏನು, ಹಾಗಾದ್ರೆ ದೇಶಿ ಸಾಹಿತ್ಯ ಅಂತಂದ್ರೆ ಏನು? ದೇಶಿ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ, ಸ್ವತಃ ನಮ್ಮ ಭಾರತ ದೇಶದಲ್ಲೇ ಇರುವಂತಹ ಪಂಡಿತರಾಗಲಿ, ಜ್ಞಾನಿಗಳಾಗಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ವಿದ್ವಾಂಸರು, ಅವರು ನೋಡಿದಂತಹ, ಕೇಳಿದಂತಹ, ಅವರ ಆಧಾರಗಳನ್ನು ಪರಿಗಣಿಸಿ ಅವರು ಬರೆದಂತಹ ಬರವಣಿಗೆ ರೂಪದಲ್ಲಿರ್ತಕ್ಕಂತಹ ಸಾಹಿತ್ಯಗಳನ್ನು ನಾವು ದೇಶಿ ಸಾಹಿತ್ಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಿದೇಶಿ ಸಾಹಿತ್ಯಗಳು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಪ್ರವಾಸಿಗರಾಗಿ ಬಂದಂತಹ ಸಂದರ್ಭದಲ್ಲಿ, ಬೇರೊಂದು ದೇಶದವರು ನಮ್ಮ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ನೋಡಿದ, ಅವರು ಕಂಡ ಅನುಭವಗಳನ್ನ ಬರವಣಿಗೆಯ ರೂಪದಲ್ಲಿ ಅವರು ಬರೆದಂತಹ ಏನು ಸಾಹಿತ್ಯ ಏನಿದೆಯಪ್ಪ, ಸೊ ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಇನ್ನ ಈ ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧ, ಒಂದು ದೇಶಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಅದೇ ರೀತಿ ಈ ಮೌಖಿಕ ಸಾಹಿತ್ಯ, ಮೌಖಿಕ ಅಂತ ಅಂದ್ರೆ ನಾವು ಈ ಲಿಖಿತ ಸಾಹಿತ್ಯದಲ್ಲಿ ನಾವು ಬರವಣಿಗೆಯ ರೂಪದಲ್ಲಿ ಇರ್ತದೆ, ಆ ಬರವಣಿಗೆಯಲ್ಲಿ ರೂಪದಲ್ಲಿ ಇರುವಂತದನ್ನ ನಾವು ಅಧ್ಯಯನ ಮಾಡಿ ಇತಿಹಾಸ ಇತ್ತು ಅಂತ ಹೇಳೋದು ಬಹಳ ಸುಲಭದ ಕೆಲಸ ಆಗಿರ್ಬೋದು. ಆದ್ರೆ ಈ ಮೌಖಿಕ ಸಾಹಿತ್ಯ ನೋಡಿ, ಇಂದಿನ ಕಾಲದಲ್ಲಿ ನಡೆದಂತಹ ಎಲ್ಲ ಘಟನೆಗಳು ಕೂಡ ನಾವು ಬರವಣಿಗೆಯ ರೂಪದಲ್ಲಿ ಸಿಗುವುದಿಲ್ಲ. ಹಾಗಾದ್ರೆ ಸೊ ಅಂತಹ ಸಾಹಿತ್ಯಗಳೇನಿದವಲ್ಲ, ಯಾವುದು ಬರವಣಿಗೆಯ ರೂಪದಲ್ಲಿ ಇಲ್ಲದೇನೆ ಇತಿಹಾಸದಲ್ಲಿ ನಡೆದಿತ್ತು ಅನ್ನುವ ಘಟನೆಗಳನ್ನ ವಿವರಿಸತಕ್ಕಂತಹ ಆಧಾರಗಳೇನಿದಾವ ಅವನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವೆಲ್ಲ ಹಳ್ಳಿಗಾಡಿನಿಂದ ಬಂದಂತಹ ಜನಗಳು, ಹೌದಾ? ಸೊ ನಮ್ಮ ಊರಲ್ಲಿ ಅನೇಕ ಜಾತ್ರೆಗಳನ್ನ ಮಾಡ್ತೀವಿ, ಹಬ್ಬಗಳನ್ನ ಮಾಡ್ತೀವಿ, ನಾವೆಲ್ಲ ಸೇರಿ ಮದುವೆಗಳನ್ನ, ಸಮಾರಂಭಗಳನ್ನ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಲಾವಣಿಗಳನ್ನ ಕೇಳಿರ್ತೀವಿ. ನೋಡಿ, ಲಾವಣಿ ಬಾರಿಸ್ತಾ ಇರೋದನ್ನ ನೋಡ್ತೇವೆ. ಹಾಗೆ ಈ ಜಾನಪದ ಕಥೆಗಳು, ನಿಮ್ಮ ಮನೆಯಲ್ಲಿ ಹಿರಿಯ ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಹೇಳ್ತಕ್ಕಂತಹ ಹಳೆಯ ನಡೆದಂತಹ ಘಟನೆಗಳನ್ನ ಜಾನಪದ ರೂಪದಲ್ಲಿ ಹೇಳ್ತಕ್ಕಂತಹ ಈ ಕಥೆಗಳಿದಾವಲ್ಲ, ಸೊ ಈ ಜಾನಪದ ಕಥೆಗಳಾಗಿರ್ಬೋದು, ಮತ್ತೆ ಈ ಐತಿಹ್ಯಗಳಾಗಿರ್ಬೋದು, ಈ ಮೂರು ವಸ್ತುಗಳನ್ನ ನಾವೇನ್ತೀವಿ, ಇವನ್ನ ಮೌಖಿಕ ಸಾಹಿತ್ಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ, ಒಂದು ಲಿಖಿತ ಸಾಹಿತ್ಯ ಮತ್ತು ಇನ್ನೊಂದು ಮೌಖಿಕ ಸಾಹಿತ್ಯ. ಮತ್ತೆ ದೇಶಿ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧ, ಒಂದು ದೇಶಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಮೂರು ವಿಧಗಳನ್ನ ನೋಡ್ತೀವಿ, ಒಂದು ಲಾವಣಿಗಳು, ಜಾನಪದ ಕಥೆಗಳು, ಮತ್ತೆ ಐತಿಹ್ಯಗಳು. ಹಾಗಾದ್ರೆ
ಸೊ ಹೇಗೆ ಸಾಹಿತ್ಯ ಆಧಾರಗಳು ಇತಿಹಾಸದ ರಚನೆಗೆ ಅನುಕೂಲವಾಗಿದೆಯೋ ಹಾಗೆ ಪುರಾತತ್ವ ಆಧಾರಗಳು ಕೂಡ ಅಷ್ಟೇ ಪ್ರಮುಖವಾದಂತಹ ಲಕ್ಷಣಗಳಾಗಿವೆ. ಹಾಗಾದ್ರೆ ಈ ಪುರಾತತ್ವ ಆಧಾರಗಳಲ್ಲಿ 4 ವಿಧಗಳನ್ನು ನೋಡ್ತೇವೆ. ಒಂದು ಸ್ಮಾರಕಗಳು. ನಾನು ಆಗ್ಲೇ ನಿಮಗೆ ಹೇಳಿದ್ದೇನೆ, ನೀವು ಅನೇಕ ಯಾತ್ರಾ ಸ್ಥಳಗಳಿಗೆ ಭೇಟಿಯನ್ನ ಮಾಡಿರ್ತೀರಾ. ಉದಾಹರಣೆಗೆ ಹಂಪಿಗೆ ಹೋಗಿರ್ತೀರಾ, ಹೌದಾ? ಸೊ ಹಳೆಬೀಡಿಗೆ ಹೋಗಿರ್ತೀರಾ, ಬೇಲೂರಿಗೆ ಹೋಗಿರ್ತೀರಾ, ಎಲಿಫೆಂಟಾ ಗುಹೆಗಳಿಗೆ ಹೋಗಿರ್ತೀರಾ. ಅಲ್ಲೆಲ್ಲ ಏನಿದೆ ಹಿಂದೆ ನಡೆದಂತಹ ಅನೇಕ ಈ ಅರಮನೆಗಳು ಅವೆಲ್ಲವೂ ಕೂಡ ಇವತ್ತು ನಾವು ಸ್ಮಾರಕಗಳಾಗಿ ಅವುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಹೌದಾ? ಸೊ ಈ ಸ್ಮಾರಕಗಳು, ಈ ನಾಣ್ಯಗಳು, ಹೌದಾ? ಸೊ ಈ ನಾಣ್ಯಗಳು ಕೂಡ ಆಗಿನ ಕಾಲದ ರಾಜರ ಘಟನೆಗಳನ್ನ, ರಾಜರ ಕಾಲದಲ್ಲಿ ನಡೆದಂತಹ ಘಟನೆಗಳನ್ನ ನಾಣ್ಯದ ರೂಪದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಆಗಿನ ಕಾಲ, ಉದಾಹರಣೆಗೆ ಗುಪ್ತ ಸಾಮ್ರಾಜ್ಯ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ. ಅಂದ್ರೆ ಸುವರ್ಣ ಯುಗ ಅಂತ ಹೇಳಿ ನಾವು ಹೇಗೆ ಗುರುತಿಸ್ತೇವೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಆ ಟಂಕಿಸ್ತಾ ಇದ್ದಂತಹ ನಾಣ್ಯ ಬಂಗಾರದ ನಾಣ್ಯವಾಗಿರ್ತಿತ್ತು. ಅಂದ್ರೆ ಆ ಬಂಗಾರದ ನಾಣ್ಯವನ್ನ ಟಂಕಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಆ ಕಾಲದಲ್ಲಿ ಆರ್ಥಿಕವಾದಂತಹ ಸಮೃದ್ಧಿ ಇತ್ತು ಅನ್ನೋದು ಕೂಡ ನಮಗೆ ಅದರಿಂದ ಗೊತ್ತಾಗುತ್ತೆ. ಅದೇ ರೀತಿ ಶಾಸನಗಳು ಕೂಡ ನಮ್ಮ ಆಧಾರಗಳನ್ನ, ಇತಿಹಾಸದ ಆಧಾರಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ವಿಷಯವನ್ನ ನಮಗೆ ತಿಳಿಸಿಕೊಡುತ್ತವೆ. ಶಾಸನಗಳು ಅಂತಂದ್ರೆ ಇವು ಈ ಕಲ್ಲಿನ ಮೇಲೆ ಕೆತ್ತಿರುವುದು ಆಗಿರುವುದು, ಅಥವಾ ದೇವಾಲಯಗಳ ಗೋಡೆಗಳ ಮೇಲೆ, ಗುಹೆಗಳ ಮೇಲೆ, ಇವುಗಳ ಮೇಲೆ ಆಗಿನ ಕಾಲದಲ್ಲಿ ನಡೆದಂತಹ ಘಟನೆಗಳನ್ನ, ರಾಜರ ಆಡಳಿತದ ವಿಚಾರಗಳನ್ನ, ಅವರ ಕಾಲದಲ್ಲಿ ಧಾರ್ಮಿಕ ವಿಚಾರಗಳನ್ನಾಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಕಲೆ ಆಗಿರ್ಬೋದು, ಅವರ ಕಾಲದ ವಾಸ್ತುಶಿಲ್ಪ ಆಗಿರ್ಬೋದು, ಅವರ ಕಾಲದ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಆಗಿನ ಕಾಲದಲ್ಲಿ ಈ ನಾಣ್ಯಗಳಲ್ಲಿ, ಶಾಸನಗಳಲ್ಲಿ, ಸ್ಮಾರಕಗಳಲ್ಲಿ ನಾವು ಇತಿಹಾಸಗಳನ್ನ ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗಿವೆ. ಸೊ ಹಾಗೆ ಇನ್ನೂ ಕೂಡ ಇತರೆ ಅವಶೇಷಗಳು ಕೂಡ ನಾವು ಈ ಪುರಾತತ್ವ ಆಧಾರಗಳಲ್ಲಿ ನಾವು ಕಾಣುತ್ತೇವೆ. ನಾವು ಇನ್ನೂ ಬಹಳ ಪ್ರಮುಖವಾಗಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಪುರಾತತ್ವ ಆಧಾರಗಳಲ್ಲಿ ನಾವು 2 ರೀತಿ ನೋಡ್ತೇವೆ. ಅದರಲ್ಲಿ ಒಂದು, ಭೂಮಿಯ ಒಳಗಡೆ ನಾವು ಇರುವಂತಹ ಅವಶೇಷಗಳನ್ನ ನಾವು ಹೊರಗೆ ತೆಗೆದಾಗ ಅವುಗಳನ್ನ ಆಧಾರವಾಗಿಟ್ಕೊಂಡು ನಾವು ಅದು ಇತಿಹಾಸನ ರಚನೆ ಮಾಡೋದು, ಹೌದಾ? ಸೊ ಹಾಗೇನೆ ಭೂಮಿಯ ಮೇಲ್ಭಾಗದಲ್ಲಿ ದೊರೆಯುವಂತಹ ಕೆಲವು ಅವಶೇಷಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಈ ಪುರಾತತ್ವ ಆಧಾರಗಳು ಅಂತ ಹೇಳಿ ಕರೀತೇವೆ. ಸೊ ಹಾಗೆ ಇನ್ನ ಲಿಖಿತ ಸಾಹಿತ್ಯ, ಆಗ್ಲೇ ನಾನು ನಿಮಗೆ ಹೇಳಿದೆ ಆಧಾರಗಳಲ್ಲಿ 2 ರೀತಿ. ಒಂದು ಯಾವುದು ಲಿಖಿತ ಸಾಹಿತ್ಯ ಮತ್ತೆ ದೇಶಿ ಸಾಹಿತ್ಯಗಳಲ್ಲಿ 2 ವಿಧ, ಸಾಹಿತ್ಯಿಕ ದೇಶಿ ಸಾಹಿತ್ಯಗಳು ಮತ್ತೆ ವಿದೇಶಿ ಸಾಹಿತ್ಯಗಳು ಅಂತ ಹೇಳಿದ್ರು, ಹೌದಾ? ಸೊ ಅದರಲ್ಲಿ ಈ ಲಿಖಿತ ಸಾಹಿತ್ಯದಲ್ಲಿ ಸಾಹಿತ್ಯಗಳಲ್ಲಿ ಬಹಳ ಪ್ರಮುಖವಾದದ್ದು ಲಿಖಿತ ಸಾಹಿತ್ಯ. ಸಾಹಿತ್ಯ ವಿವರಣೆಗಳ ಮೂಲಕ ಸಮಕಾಲೀನ, ಅಂದರೆ ಸಾಹಿತ್ಯ ರಚನೆಯ ಕಾಲದ ಇತಿಹಾಸದ ಅಂಶಗಳನ್ನ ನಮ್ಮ ಕಣ್ಮುಂದೆ ತರಲಿಕ್ಕೆ ಈ ಲಿಖಿತ ಸಾಹಿತ್ಯಗಳು ನಮಗೆ ಬಹಳ ಬಹಳ ಸಹಾಯಕವಾಗಿವೆ. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಈ ಮುದ್ರಾ ರಾಕ್ಷಸ ವಿಶಾಖ ದತ್ತ ರಚನೆ ಮಾಡಿರುವಂತಹ ಈ ಮುದ್ರಾ ರಾಕ್ಷಸ, ಇದು ಕೂಡ ಒಂದು ಆಗಿನ ಕಾಲದ ಗ್ರಂಥ. ಸೊ ಈ ಗ್ರಂಥದಲ್ಲಿ ಆಗಿನ ಕಾಲದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ವಿವರಿಸಲಿಕ್ಕೆ ಸಾಧ್ಯ ಇದೆ, ನಾವು ತಿಳ್ಕೊಳ್ಬೋದು. ಹಾಗೆ ಗತಾಸಪ್ತಶತಿ, ಹಾಗೆ ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ, ಹೌದಾ? ಸೊ ಹಾಗೆ ಈ ಯಾವುದು ಕಲಾನಾಸ ಕನ್ನಡದ ರಾಜತರಂಗಿಣಿ, ಹಾಗೇನೆ ಫಿರೋಜ್ ಶಾಹಿ, ಹೌದಾ? ಸೊ ಇವೆಲ್ಲವೂ ಕೂಡ ಲಿಖಿತ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ. ಓಕೆ, ಇವು ಮುಂದೆ ನಾವು ಈ ಲಿಖಿತ ಸಾಹಿತ್ಯದ ಕೃತಿಯೊಂದು ಅದರ ರಚನೆಯಾದ ಕಾಲದಲ್ಲಿ, ಅಂದ್ರೆ ಲಿಖಿತ ಸಾಹಿತ್ಯದ ಆಧಾರಗಳು ಹೇಗೆ ನಮಗೆ ಇತಿಹಾಸವನ್ನು ತಿಳಿಸಿಕೊಡುತ್ತವೆ ಅಂತ ಹೇಳಿದ್ರೆ, ಇವುಗಳು ಆಗಿನ ರಚನೆಯಾದಂತಹ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ತಿಳಿಸಿಕೊಡ್ಲಿಕ್ಕೆ ಈ ಸಾಹಿತ್ಯಗಳು ತುಂಬಾ ಅನುಕೂಲವಾಗಿವೆ. ಹಾಗೆ ಈ ಲಿಖಿತ ಸಾಹಿತ್ಯದಲ್ಲಿ ನಾವು 2 ರೀತಿ ಸಾಹಿತ್ಯಗಳನ್ನು ನೋಡ್ತೀವಿ. ಅದರಲ್ಲಿ ದೇಶೀಯ ಸಾಹಿತ್ಯ, ಅಂದ್ರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತೀವಿ. CUT, ಟಾಲೆಮಿಯ ಜಿಯೋಗ್ರಫಿ, ಫರಿಷ್ಠಾನ, ತಾರೀಖೆ ಫರಿಷ್,
ಸೊ ಇವೆಲ್ಲವೂ ಕೂಡ ಪ್ರಮುಖ ವಿದೇಶಿ ಸಾಹಿತ್ಯಗಳಿಗೆ ಉದಾಹರಣೆಗಳಾಗಿವೆ. ಇವುಗಳಲ್ಲಿಯೂ ಕೂಡ ಆಯಾ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದಂತಹ ಅಂಶಗಳನ್ನು ನಾವು ಈ ವಿದೇಶಿ ಸಾಹಿತ್ಯಗಳಲ್ಲೂ ಕೂಡ ತಿಳ್ಕೊಳ್ಬಹುದಾಗಿದೆ. ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ ಇರಬಹುದು, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆ, ಅಂದ್ರೆ ಆಗಿನ ಕಾಲದ ರಾಜ ಅವನ ಆಶ್ರಯ ಪಡೆದಂತಹ ಮಂತ್ರಿ ಅವನಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಬರವಣಿಗೆ ರೂಪದಲ್ಲಿ ಬರೀತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ, ಹೌದಾ? ಸೊ ಅದಕ್ಕೆ ನಾವು ಹೇಳ್ತೀವಿ ಉತ್ಪ್ರೇಕ್ಷೆ ಇರುತ್ತೆ, ಅತಿಶಯೋಕ್ತಿ ಇರುತ್ತೆ, ಸ್ವಾಮಿನಿಷ್ಠೆ, ಇಂಥ ಎಲ್ಲ ಅಂಶಗಳು ತೀವ್ರವಾಗಿದ್ದರೆ, ಆದರೆ ವಿದೇಶಿ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ, ಅಂದ್ರೆ ಅವರು ನಮ್ಮ ದೇಶದವರು ಅಲ್ಲದೆ ಓದಿರೋದ್ರಿಂದ ಅವರಿಗೆ ಬೇರೊಂದು ದೇಶದಿಂದ ನಮ್ಮ ದೇಶಕ್ಕೆ ಬಂದು ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರುವಂತಹ ಸಾಧ್ಯತೆಗಳನ್ನು ನಾವು ಈ ಲಿಖಿತ ಸಾಹಿತ್ಯದಲ್ಲಿ ಇರೋದ್ರಿಂದ ಇವು ಲಿಖಿತ ಸಾಹಿತ್ಯದ ನ್ಯೂನ್ಯತೆಗಳು ಅಂತೇಳಿ ನಾವು ಕರೀಬಹುದು. ಇನ್ನು ಮೌಖಿಕ ಸಾಹಿತ್ಯ ಅಂತಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬರುವಂತಹ ಕಥೆ ಆಗಿರ್ಬೋದು, ಲಾವಣಿಗಳಾಗಿರ್ಬೋದು, ಐತಿಹ್ಯಗಳಾಗಿರ್ಬೋದು, ಜಾನಪದ ಗೀತೆಗಳಾಗಿರ್ಬೋದು, ಹೌದಾ? ಇವುಗಳೆಲ್ಲವನ್ನು ಕೂಡ ನಾವು ಮೌಖಿಕ ಸಾಹಿತ್ಯಗಳು ಅಂತ ಹೇಳಿ ಕರಿತೀವಿ. ಈ ಹಿಂದೆ ನಾವು ಒಂದು ಹಳ್ಳಿಯ ಗಾಡಿನಲ್ಲಿ ನಾವು ಮನೆಯ ಊರಿನ ಹಿರಿಯೋರು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಆ ಹಿಂದಿನ ಕಾಲದ ಘಟನೆಗಳನ್ನ ಹೇಳ್ತಾ ಇದ್ದಾರೆ, ನಡೆದಂತಹ ಘಟನೆಗಳನ್ನ, ಅಂತಹ ಒಂದು ಈ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಲ್ಲ. ಸೊ ಇವೆಲ್ಲವೂ ಕೂಡ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳು, ಹೌದಾ? ಸೊ ಈ ಅನಾದಿ ಕಾಲದಿಂದಲೂ ಮಹಾನವರು ತಮ್ಮ ಅನುಭವಗಳನ್ನ, ತಮ್ಮ ನೆನಪುಗಳನ್ನ ಹಾಡುಗಳ ಮೂಲಕ, ಹೌದಾ, ಕಥೆಗಳ ಮೂಲಕ, ಲಾವಣಿಗಳ ಮೂಲಕ, ಐತಿಹ್ಯಗಳ ಮೂಲಕ ನಮಗೆ ಇತಿಹಾಸವನ್ನ ತಿಳಿಸ್ತಾ ಹೋಗ್ತಾರೆ. ಅವು ಮೌಖಿಕ ಸಾಹಿತ್ಯದ ಆಧಾರಗಳಾಗಿವೆ. ಜನಪದರು ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿರುವುದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಕುಮಾರರಾಮ ಬರೆದಂತಹದ್ದು, ಚಿತ್ರದುರ್ಗದ ನಾಯಕರಾಗಿರುವುದು ಇವ್ರ ಬಗ್ಗೆ, ಕುಮಾರರಾಮನ ಬಗ್ಗೆ, ಚಿತ್ರದುರ್ಗದ ನಾಯಕರ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಟಿಪ್ಪು ಸುಲ್ತಾನ ಬಗ್ಗೆ ಅನೇಕ ಲಾವಣಿಗಳಿದ್ದಾವೆ, ಅನೇಕ ಜಾನಪದ ಕಥೆಗಳಿದ್ದಾವೆ. ಇವುಗಳೆಲ್ಲವನ್ನು ಕೂಡ ನಾವು ಮೌಖಿಕ ಸಾಹಿತ್ಯದ ಆಧಾರಗಳು ಅಂತ ಹೇಳಿ ಪರಿಗಣಿಸ್ತೀವಿ. ಒಟ್ಟಾರೆ ಇವತ್ತು ನಾವು ಈ ಆಧಾರಗಳಲ್ಲಿ ಎರಡು ಪ್ರಮುಖವಾದಂತಹ ವಿಧಗಳನ್ನು ನಾವು ತಿಳ್ಕೊಂಡಿದ್ದೇವೆ, ಹೌದಾ? ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಈ ಆಧಾರಗಳ ಅನೇಕ ವಿಷಯಗಳನ್ನ ತಿಳ್ಕೊಳ್ಬೇಕು. ಇಲ್ಲಿಗೆ ಈ ದಿನದ ಪಾಠವನ್ನು ಮುಕ್ತಾಯ ಮಾಡಿ